ಇಂದ ನಾವು ದಿಲ್ಲಿನಲ್ಲಿ ನಮ್ಮ ವರಿಷ್ಠರು ಕೇಂದ್ರ ಮಂತ್ರಿಗಳು ಕ್ಯಾಬಿನೆಟ್ ಮಿನಿಸ್ಟರ್ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಭೇಟಿಯಾಗಿ ಇವತ್ತು ಕಲಬುರಗಿ ಏರ್ಪೋರ್ಟ್ ಬಂದಾಗಿ ಭಾಳಷ್ಟು ತಿಂಗಳಾಗ್ಬಿಟ್ಟಿದೆ. ಇವತ್ತು ಕಲಬುರಗಿ ಏರ್ಪೋರ್ಟ್ ಸ್ಟಾರ್ಟ್ ಮಾಡೋಕ್ಕೆ ಇವತ್ತು ವಿರೋಧ ಪಕ್ಷದವರು ಇವತ್ತಿದ್ದಂಥ ಸರ್ಕಾರದವರು ಯಾರು ಅದ್ರ ಬಗ್ಗೆ ದನಿ ಎತ್ತಂಥ ಕೆಲಸ ಮಾಡಿಲ್ಲ. ಎಮರ್ಜೆನ್ಸಿ ಸೆಷನ್ನು ಸ್ಟಾರ್ಟ್ ಮಾಡಿದ್ರು, ಅರ್ಧಾಗೂ ಇದ್ರ ಬಗ್ಗೆ ಏನು ವಿಷಯ ಚರ್ಚೆ ಮಾಡಿಲ್ಲ. ಅದಕ್ಕಿಂತ ಮುಂಚೆನೂ ಅಸೆಂಬ್ಲಿ ನಡೀತು, ಅರ್ಧಾಗೂ ಚರ್ಚೆ ಮಾಡಿಲ್ಲ. ಇವತ್ತು ನಾವು ಕಲಬುರಗಿಲಿಂದ ನಾವು ಈ ಭಾಗದ ಎಲ್ಲ ಮುಖಂಡರು ನಾವು ದಿಲ್ಲಿ ಹೋದಾಗ ನಾನು ಪರ್ಸ್ನಲಿ ನನ್ನ ಕಡೆಯಿಂದ ಒಂದು ಮನವಿ ಕುಮಾರಣ್ಣವ್ರಿಗೆ ನಾನು ಸಲ್ಲಿಸಿದ್ದೀನಿ. ಯಾಕಂದರೆ ಇವತ್ತು ಏರ್ಪೋರ್ಟ್ ಅಂದರೆ ಸೆಕೆಂಡ್ ಲಾರ್ಜೆಸ್ಟ್ ನಮ್ಮ ಕರ್ನಾಟಕನಲ್ಲಿ ಬಿಗ್ಗೆಸ್ಟ್ ಏರ್ಪೋರ್ಟ್ ನಮ್ಮ ಗುಲ್ಬರ್ಗ. ಇವತ್ತಿಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಆಗಿದೆ. ಇವತ್ತು ಹೈಕೋರ್ಟ್ ಜಡ್ಜಸ್ಗಳಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ESI ಹಾಸ್ಪಿಟಲ್ಸ್ ಡಾಕ್ಟರ್ಸ್ಗಳಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಎಮರ್ಜೆನ್ಸಿ ಪೇಷಂಟ್ಗಳಿಗೆ ನಾವು ಇವತ್ತು ಏರ್ಪೋರ್ಟ್ಲಿಂದ ಇಮ್ಮಿಡಿಯೇಟ್ ಶಿಫ್ಟ್ ಮಾಡಿಸ್ಬೇಕಂದ್ರೆ ಇವತ್ತು ಹೈದರಾಬಾದ್ ಅಲ್ಲಿ ಇಲ್ಲಿ ಹೋಗೋ ಪರಿಸ್ಥಿತಿ ಬಂದಿದೆ. ಇವತ್ತು ಪ್ರೈವೇಟ್ ಏರ್ಪೋರ್ಟ್ ಆಗಿದೆ. ಅದು ಆ್ಯಕ್ಚುಲಿ ಅದು ಸಾರ್ವಜನಿಕರು ಓಡಾಡೋದು ಬಂದಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಅವ್ರು ಸ್ಪೆಷಲ್ ಜೆಟ್ ತೊಗೊಂಡು ಅದಕ್ಕೆ ಯೂಸ್ ಮಾಡ್ಕೋತಾ ಇರ್ತಾ ಇದ್ದಾರೆ. ಜನರಿಗೆ ಅನುಕೂಲ ಆಗೋಂಥ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ ಇವರು. ಇವತ್ತು ನಾನು ಕುಮಾರಣ್ಣವ್ರಿಗೆ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಇಮ್ಮಿಡಿಯೇಟ್ ಅದೇ ದಿನ ಕನ್ಸಲ್ಟ್ ಮಿನಿಸ್ಟರಿಗೂ ಫಾರ್ವರ್ಡ್ ಆಗಿದೆ, ಲೆಟ್ರ್ ಫಾರ್ವರ್ಡ್ ಆಗಿದೆ. ಇಮಿಡಿಯೇಟ್ ಸೀರಿಯಸ್ನ ಅದು ಫಾರ್ವರ್ಡ್ ಆಗಿದೆ. ನಾವು ಸೀರಿಯಸ್ ಆಗಿ ಫಾಲೋಅಪ್ ಮಾಡ್ತಾಯಿದ್ದೆವು. ನಮಗೊಂದು ನಮ್ಮ ನಾಯಕರ ಮೇಲೆ ಒಂದು ವಿಶ್ವಾಸ ಇದೆ. ಕೇಂದ್ರದಾಗ ಮಂತ್ರಿ ಆಗೇ ಇದ್ದಾರೆ, ಅವರು ಮಾಡಿಕೊಡ್ತಾರಂತ ನಮಗೊಂದು ವಿಶ್ವಾಸ ಇದೆ. ಅದು ಕೆಲಸ ಇನ್ನು ಮೇ ಬಿ ನಡೀತಾ ಇದೆ. ನಾನು ಮತ್ತೆ ಫಾಲೋಅಪ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವೀಕ್ ನಾನು ದಿಲ್ಲಿ ಹೋಗ್ತಾಯಿದ್ದೀನಿ. ಗುಲ್ಬರ್ಗ ಏರ್ಪೋರ್ಟ್ ಸ್ಟಾರ್ಟ್ ಆಗೋವರೆಗೂ ನಾವು ಅದಕ್ಕೆ ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಕಲ್ಯಾಣ ಕರ್ನಾಟಕ ಭಾಗದ JDS